ಇವತ್ತಿನ ಟಾಪಿಕ್ ಎಲ್ರಿಗೆ ಬೇಕಾದ ಟಾಪಿಕ್. ಅದು ಯಾವುದು ಅಂತ ಹೇಳಿದ್ರೆ ಲಿವರಿನ ವಿಷಯ. ಲಿವರ್, ಈಗ ಫ್ಯಾಟಿ ಲಿವರ್ ಬರ್ತದೆ, ಕೆಲವರಿಗೆ ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ. ಜೀರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ, ಬ್ಲೋಟಿಂಗ್, ಹೊಟ್ಟೆ ಉಬ್ಬರಿಸ್ತದೆ ಅಂತ ಹೇಳ್ತಾರೆ, ತಲೆನೋವು ಅಂತ ಹೇಳ್ತಾರೆ, ಹೇರ್ ಫಾಲ್, ಸ್ಕಿನ್ ಇರಪ್ಷನ್, ಸ್ಕಿನ್ನಿನ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಆಗಾಗ ಆಗ್ತಾ ಇರುತ್ತೆ, ಎನರ್ಜಿ ಲೆವೆಲ್ ಕಡಿಮೆ ಇರುತ್ತೆ. ಇದೆಲ್ಲದೂ ಲಿವರಿನ ತೊಂದರೆ ಇರ್ಬೋದು. ಈಗ ಲಿವರ್ ಅಂತ ಹೇಳುವಂಥದ್ದು ನಮ್ಮ ಶರೀರದ ತುಂಬ ಮುಖ್ಯ ಅವಯವ. ಅದು ಯಾಕೆ ಅಂತ ಹೇಳಿದರೆ, ನಮ್ಮ ಎನ್ವಿರಾನ್ಮೆಂಟ್, ನಮ್ಮ ಸುತ್ತಮುತ್ತಲಿರುವ ಎಲ್ಲ ಟಾಕ್ಸಿನ್ಸನ್ನು ನಮ್ಮ ಬಾಡಿ ಒಳಗಡೆ ಹೋದಾಗ, ಈಗ ಹೊಗೆ ಬರ್ತದೆ, ಅದರ ಟಾಕ್ಸಿನ್ಸ್ ತಗೊಳ್ತೇವೆ, ಹ್ಯಾಂಡ್ ವಾಶ್ ಮಾಡ್ತೇವೆ, ಅದರಲ್ಲೂ ಟಾಕ್ಸಿನ್ಸ್ ಇರ್ತದೆ, ಅದೆಲ್ಲ ನಮ್ಮ ಶರೀರದ ಒಳಗೆ ಹೋಗ್ತದೆ. ಈಗ ಎಷ್ಟೋ ತರಕಾರಿಗಳಿಗೆ ಸ್ಪ್ರೇ ಮಾಡ್ತಾರೆ, ಅದು ಸಹ ಟಾಕ್ಸಿನ್ಸ್. ಆ ಟಾಕ್ಸಿನ್ಸ್ ಎಲ್ಲ ಶರೀರದ ಒಳಗೆ ಹೋದಾಗ ನಮ್ಮ ಬಾಡಿಯಲ್ಲಿ ಎಲ್ಲ ಹೋಗುವಂಥದ್ದು ಲಿವರಿಗೆ. ಈ ಲಿವರ್ ಮಾತ್ರ ಈ ಡಿಟಾಕ್ಸಿಫೈ ಮಾಡುವಂತಹ ಒಂದು ಅವಯವ. ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಕಲೆಕ್ಟ್ ಆದರೆ ಈವನ್ ಕ್ಯಾನ್ಸರ್ಗೆ ಸಮೇತ ಕಾರಣ ಆಗ್ತದೆ ಅಂತ ಹೇಳುವಂಥದ್ದು ಪ್ರೂವ್ ಆಗಿದೆ. ಆದ ಕಾರಣ ನಮ್ಮ ಬಾಡಿಯನ್ನು ನಾವು ಎಷ್ಟು ಡಿಟಾಕ್ಸಿಫೈ ಮಾಡಿ ಇಟ್ಕೊಳ್ತೇವೆ, ನಮ್ಮ ಡೈಜೆಷನ್ ಚೆನ್ನಾಗಿರ್ತದೆ, ನಮ್ಮ ಎಲ್ಲ ಆ್ಯಕ್ಟಿವಿಟಿಗಳು ಚೆನ್ನಾಗಿರ್ತವೆ. ಈಗ ಲಿವರನ್ನು ಡಿಟಾಕ್ಸಿಫೈ ಮಾಡಬೇಕಾದಂಥದ್ದು ನಮ್ಮ ಡೈಲಿ ಬೇಸಿಸಲ್ಲೂ ಸಮೇತ ನಾವು ಮಾಡಬೇಕು. ಆಮೇಲೆ ಕಂಪ್ಲೀಟ್ ಡಿಟಾಕ್ಸ್ ಅಂತ ಹೇಳುವಂಥದ್ದು 1 ತಿಂಗಳಿಗೊಮ್ಮೆ ಅಥವಾ ಇವನ್ 15 ದಿವಸಕ್ಕೆ ಮಾಡಲಿಕ್ಕಾದರೆ ಭಾರಿ ಉಪಕಾರಿ. ಈಗ ಡೈಲಿ ಬೇಸಿಸಲ್ಲಿ ನಾವು ಏನೆಲ್ಲ ಮಾಡ್ಬೋದು ನಮ್ಮ ಬಾಡಿಯನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ, ಡಿಟಾಕ್ಸಿಫೈ ಆಗಿ ಇಟ್ಕೊಳ್ಳಿಕ್ಕೆ. ಒಂದು, ತುಂಬ ಚೆನ್ನಾಗಿ ಜಿಂಜರನ್ನು ಯೂಸ್ ಮಾಡಿ, ಶುಂಠಿಯನ್ನು ಯೂಸ್ ಮಾಡಿ. ಅದು ಲಿವರಿಗೆ ತುಂಬ ಸಹಾಯ ಆಗ್ತದೆ. ಹೇಳ್ತಾರಲ್ಲ, ಎಷ್ಟು ಕಹಿ ನಿಮ್ಮ ಬಾಯಿಗೆ ಉಂಟೋ ಅಷ್ಟು ಸ್ವೀಟ್ ನಿಮ್ಮ ಲಿವರಿಗೆ, ಎಷ್ಟು ಸ್ವೀಟ್ ನಿಮ್ಮ ಬಾಯಿಗೆ ಉಂಟೋ ಅಷ್ಟು ನಿಮ್ಮ ಲಿವರಿಗೆ ಕಹಿಯಾಗಿ ಪರಿವರ್ತನೆ ಆಗ್ತದೆ. ಅದರ ಅರ್ಥ, ಎಷ್ಟು ಜಾಸ್ತಿ ಕಹಿ ತಿಂತಿರೋ ಅಷ್ಟು ನಿಮ್ಮ ಲಿವರಿಗೆ ಒಳ್ಳೆಯದು ಅಂತ. ಅದರ ಅರ್ಥ ತುಂಬ ಕಹಿಯನ್ನು ತಿನ್ನಬಾರ್ದು, ಅದು ಸಹ ತುಂಬ ಪ್ರಮಾಣದಲ್ಲಿ ತಿನ್ನಬಾರ್ದು, ಅದು ಸಹ ತೊಂದರೆ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಡೈಲಿ ಬೇಸಿಸಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಡಿಟಾಕ್ಸಿಫೈ ಮಾಡ್ತಾ ಹೋಗಬೇಕು. ಅದು ಹೇಗೆ ಅಂತಂದರೆ, ಲಿವರಿಗೆ ತುಂಬ ಅತ್ಯಗತ್ಯ ಇರುವಂಥದ್ದು 3 ವಿಷಯಗಳು. ಒಂದು ಫೈಬರ್, ಒಂದು ಪ್ರೋಟೀನ್, ಆಮೇಲೆ ತುಂಬ ಇನ್ನೊಂದು ಮುಖ್ಯವಾದದ್ದು ಫ್ಯಾಟ್. ಇದನ್ನು ತುಂಬ ಜನ ತಪ್ಪರ್ಥ ಮಾಡಿಕೊಳ್ತಾರೆ. ಈಗ ಫ್ಯಾಟಿ ಲಿವರ್ ಇದ್ದರೆ ಫ್ಯಾಟ್ ತಿನ್ನಲೇಬಾರ್ದು ಅಂತ ಹೇಳಿ. ಹಾಗೆ ಅಲ್ವೇ ಅಲ್ಲ, ಗುಡ್ ಫ್ಯಾಟನ್ನು ತಿನ್ನಲೇಬೇಕು. ಗುಡ್ ಫ್ಯಾಟ್ ಅಂದರೆ ಯಾವುದಲ್ಲ, ಈಗ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುವಂಥದ್ದು. ಅದರ ಅರ್ಥ ನಟ್ಸ್, ಸೀಡ್ಸ್, ಈಗ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ವಾಲ್ನಟ್ಸ್, ಈ ಥರದ ನಟ್ಸ್ ನಿಮಗೆ ಲಿವರಿಗೆ ಸಹಾಯ ಮಾಡ್ತದೆ. ಪ್ರಮಾಣ ಸ್ವಲ್ಪ ಕಮ್ಮಿ ತಗೊಳ್ಳಿ, ಯಾಕಂದರೆ ಫ್ಯಾಟಿ ಲಿವರ್ ಇದ್ದವರಿಗೆ ಜೀರ್ಣ ಆಲ್ರೆಡಿ ಆಗೋದಿಲ್ಲ. ಆದ ಕಾರಣ ತುಂಬ ನಟ್ಸ್ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ನಿಮಗೆ ಜೀರ್ಣ ಆಗೋದಿಲ್ಲ. ಆಮೇಲೆ ಫೈಬರ್ ಡಯಟ್ ಅಂತ ಹೇಳಿದರೆ, ಈಗ ಗೆಣಸು, ಸಲಾಡ್ಸ್, ಕುಕುಂಬರ್, ಆ ಥರದ ಆಹಾರವನ್ನು ತುಂಬ ತಗೊಳ್ಬೇಕು. ಆಗ ನಿಮಗೆ ಲಿವರಿಗೆ ತುಂಬ ಹೆಲ್ಪ್ ಆಗ್ತದೆ. ಪ್ರೋಟೀನ್, ಈ ಪ್ರೋಟೀನ್ ಅಂತ ಹೇಳುವಂಥದ್ದು, ಎಲ್ಲರೂ ಹೇಳ್ತಾರೆ ಪ್ರೋಟೀನ್ ತಿಂದ ಕೂಡಲೇ ಗ್ಯಾಸ್ ಆಗ್ತದೆ ಅಂತ. ಆದರೆ ನಿಮಗೆ ಪ್ರೋಟೀನ್ ತುಂಬ ಅತ್ಯಗತ್ಯ ಲಿವರಿಗೆ. ಪ್ರೋಟೀನ್ ತಿಂದು ಎಕ್ಸಸೈಸ್ ಸಮೇತ ಮಾಡಬೇಕು. ಬರೀ ಪ್ರೋಟೀನ್ ತಿಂದು ಕೂತ್ಕೊಳ್ಬಾರ್ದು. ಪ್ರೋಟೀನ್ ಅಂತ ಹೇಳುವಂಥದ್ದು ನಿಮ್ಮ ಎಲ್ಲ ಆಹಾರದಲ್ಲಿ, ಎಸ್ಪೆಷಲಿ ಲೆಗ್ಯೂಮ್ಸ್, ಬೀನ್ಸ್, ಗ್ರೇನ್ಸ್, ಹೋಲ್ ಗ್ರೇನ್ಸ್, ಅನ್ಪ್ರೊಸೆಸ್ಡ್, ನಿಮಗೆ ಎಷ್ಟು ಫುಡ್ ತಗೊಳ್ತೀರಿ ಅಷ್ಟು ನಿಮಗೆ ಲಿವರಿಗೆ ಸಹಾಯ ಆಗ್ತದೆ. ಈಗ ರೈಸಲ್ಲಿ ಬ್ರೌನ್ ರೈಸ್, ಅದು ನಿಮಗೆ ತುಂಬ ಸಹಾಯ ಆಗ್ತದೆ. ಅದರಲ್ಲಿ ತುಂಬ ಪ್ರೊಸೆಸ್ ಆಗೋದಿಲ್ಲ. ಎಷ್ಟು ಅದರ ತವಡು ಇರ್ತದೆ ಅಷ್ಟು ನಿಮಗೆ ಸಹಾಯ ಆಗ್ತದೆ. ಆದ ಕಾರಣ ಅನ್ಪ್ರೊಸೆಸ್ಡ್ ಫುಡ್ಡನ್ನು ಮ್ಯಾಕ್ಸಿಮಮ್ ತಗೊಳ್ಳಿ. ಇನ್ನೂ ಸಹಾಯ ಆಗುವಂಥದ್ದು ಲಿವರಿಗೆ ಯಾವುದೆಲ್ಲ ಫುಡ್ ಅಂದರೆ, ಒಂದು ಬೀಟ್ರೂಟ್, ಆಮೇಲೆ ರೆಡ್ ಗ್ರೇಪ್ಸ್, ಇದೆಲ್ಲ ನಿಮಗೆ ತುಂಬ ಸಹಾಯ ಆಗ್ತದೆ. ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಬೋದು, ಸಕ್ಕರೆ ಹಾಕಬಾರ್ದು. ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಬೋದು, ಅಥವಾ ಬೀಟ್ರೂಟನ್ನು ಪಲ್ಯ ಮಾಡಿ ತಿನ್ಬೋದು, ರೊಟ್ಟಿಗಳಿಗೆ ಹಾಕ್ಬೋದು, ಅದು ಸಮೇತ ಸಹಾಯ ಆಗ್ತದೆ. ಇನ್ನು ಸಿಲಿಮ್ಯಾರಿನ್ ಅಂತ ಒಂದು ಹರ್ಬ್ ಇದೆ, ಅದು ತುಂಬ ಲಿವರಿಗೆ ಸಹಾಯ ಆಗುವಂಥ ಒಂದು ಹರ್ಬ್. ಆಮೇಲೆ ನಾರ್ಮಲ್ ಆಗಿ ನಾವು ಆಹಾರದಲ್ಲಿ ಉಪಯೋಗಿಸುವಂಥದ್ದು ಆರೆಂಜ್ ಇವನ್ ಜ್ಯೂಸ್ ಮಾಡಿ ಕುಡಿಬೋದು. ಮತ್ತು ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ, ಈಗ ಕ್ಯಾಬೇಜ್, ಕಾಲಿಫ್ಲವರ್, ಅದರಲ್ಲಿ ಸಮೇತ ಲಿವರನ್ನು ಡಿಟಾಕ್ಸಿಫೈ ಮಾಡುವಂಥ ಅಂಶಗಳು ಇರ್ತವೆ. ಇನ್ನು ಲಿವರನ್ನು ಡಿಟಾಕ್ಸಿಫೈ ಮಾಡಲಿಕ್ಕೆ ಎಕ್ಸಸೈಸ್ ತುಂಬ ಅಗತ್ಯ. ಅದಕ್ಕೆ ಯಾವ ಶಾರ್ಟ್ಕಟ್ ಇಲ್ಲವೇ ಇಲ್ಲ. ಎಕ್ಸಸೈಸ್ ಮಾಡಿದರೆ ಮಾತ್ರ ಲಿವರಿಗೆ ಡಿಟಾಕ್ಸಿಫೈ ಮಾಡಲಿಕ್ಕೆ ಸಹಾಯ ಆಗ್ತದೆ. ಯಾವ ರೀತಿಯಾದರೂ ಎಕ್ಸಸೈಸ್ ಪರವಾಗಿಲ್ಲ, ವಾಕಿಂಗ್ ಆದರೂ ಪರವಾಗಿಲ್ಲ, ರನ್ನಿಂಗ್ ಆದರೂ ಪರವಾಗಿಲ್ಲ, ಆದರೆ 30 ಮಿನಿಟ್ಸನ್ನು ಮಾಡಲೇಬೇಕು. ಆದಷ್ಟು ಡೈಲಿ ಮಾಡಿದರೆ ಲಿವರಿಗೆ ಡಿಟಾಕ್ಸಿಫೈ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಈಗ ಲಿವರನ್ನು ಡಿಟಾಕ್ಸಿಫೈ ಮಾಡಿ ಆಯಿತು, ಆಗ ಏನೆಲ್ಲ ಸಹಾಯ ಆಗ್ತದೆ ಅಂತ ಹೇಳಿದ್ರೆ, ನಿಮಗೆ ಮೂಡ್ ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾರಿಗೆ ತುಂಬ ಸುಸ್ತು ಉಂಟು ಅವರು ಸ್ವಲ್ಪ ಈ ಥರ ಲಿವರ್ ಡಿಟಾಕ್ಸಿಫೈ ಮಾಡಿ ನೋಡಿ. ಎಡೆಯಲ್ಲಿ ಒಂದು ವಾರದಲ್ಲಿ 1 ಸಲ ತುಂಬ ಫುಡ್ಡನ್ನು ಕಡಿಮೆ ತಗೊಳ್ಳಿ. ಆದಷ್ಟು
ಈ ಥರ ಬೀಟ್ರೂಟು ಸಲಾಡ್ಸ್ ಅದನ್ನ ಅದೇ ಥರದ ತಗೊಳ್ಳಿ, ಕಾರ್ಬೋಹೈಡ್ರೇಟ್ ತಗೊಳ್ಬೇಡಿ. ಎಷ್ಟು ನೀವು ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡ್ತೀರಿ ಅಷ್ಟು ಲಿವರಿಗೆ ನೀವು ಸಹಾಯ ಮಾಡಿದಾಗ ಆಗ್ತದೆ. ಎಸ್ಪೆಷಲಿ ಈಗ ಬ್ರೆಡ್, ರಸ್ಕ್, ಬಿಸ್ಕಿಟ್, ಮೈದಾ ಆ ಥರದ ಫುಡ್ಡನ್ನು ಆದಷ್ಟು ಆ ಥರದ ಕಾರ್ಬೋಹೈಡ್ರೇಟ್ಸನ್ನು ಅವಾಯ್ಡ್ ಮಾಡಬೇಕು. ಆಗ ನಿಮಗೆ ಲಿವರಿಗೆ ತುಂಬ ಸಹಾಯ ಆಗ್ತದೆ. ಇನ್ನು ಲಿವರಿಗೆ ಅತ್ಯಗತ್ಯವಾಗಿ ಬೇಕಾಗುವಂಥ ಅಂಶಗಳಲ್ಲಿ ನೀವು ವಿಟಮಿನ್ಸ್ ಬೇಕು. ಅದಕ್ಕೆ ಅಮೈನೋ ಆ್ಯಸಿಡ್ಸ್ ಆ ಥರದ ಅಂಶಗಳು, ವಿಟಮಿನ್ ಸಿ, ಅದು ತುಂಬ ನಿಮಗೆ ಲಿವರನ್ನು ಡಿಟಾಕ್ಸಿಫೈ ಮಾಡಲಿಕ್ಕೆ, ಲಿವರನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಯಾವಾಗ ನೀವು ಲಿವರ್ ಡಿಟಾಕ್ಸಿಫೈ ಆಯಿತೋ ಆಗ ನಿಮಗೆ ತಾನಾಗಿ ನಿಮಗೆ ಗೊತ್ತಾಗ್ತದೆ, ಆ ಫ್ರೆಶ್ನೆಸ್ ಫೀಲ್ ಆಗ್ತದೆ. ಆಗಾಗ ನಿಮ್ಮ ಲಿವರನ್ನು ನೋಡಿಕೊಳ್ಳಿ, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಅವಯವ. ನಿಮ್ಮ ಎಲ್ಲ ರೋಗಗಳಿಗೆ ಅದೇ ಮೂಲ ಕಾರಣ ಇರ್ಬೋದು. ಆಮೇಲೆ ನಿಮಗೆ ಲಿವರನ್ನು ಏನು ತೊಂದರೆ ಆಗಿದೆ ಅಂತ ಗೊತ್ತಾಗಲಿಕ್ಕೆ ಲಿವರ್ ಫಂಕ್ಷನ್ ಟೆಸ್ಟನ್ನು ಮಾಡ್ಬೋದು, ಸ್ಕ್ಯಾನಿಂಗ್ ಮಾಡ್ಬೋದು, ಹಲವು ಟೆಸ್ಟ್ಗಳಿದ್ದಾವೆ. ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಒಂದು 6 ತಿಂಗಳಿಗೆ ಒಂದ್ಸಲಿ ಅದಕ್ಕೆ ಬೇಕಾದ ಟೆಸ್ಟ್ಗಳನ್ನು ಮಾಡಿಸಿ, ಇವನ್ ಸ್ಕ್ಯಾನಿಂಗ್ ಸಹ ಮಾಡಿಸ್ಬೋದು. ತುಂಬ ಹಲವಾರು ಟೆಸ್ಟ್ಗಳು, ನಿಮಗೆ ಅಗತ್ಯ ಇರುವಂಥ ಟೆಸ್ಟ್ಗಳನ್ನು ಮಾಡಿಸಿ, ನಿಮಗೆ ತೊಂದರೆ ಉಂಟು ಅಂತಾದಲ್ಲಿ ಕೆಲವು ಡಿಟಾಕ್ಸಿಫೈಯಿಂಗ್, ಇವನ್ನು ಕೆಲವು ಹರ್ಬ್ಸ್ ಅಂತ ತಗೊಳ್ಬೋದು. ಅದನ್ನು ನೋಡಿ ವಾಪಸ್ ರಿಪೀಟ್ ಬ್ಲಡ್ ಟೆಸ್ಟ್ಗಳನ್ನು ಮಾಡಿ ಅದು ಹೋಗಿದೆಯಾ, ತುಂಬ ಚೆನ್ನಾಗಿ ಆಗಿದೆಯಾ ಲಿವರ್ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಆರೋಗ್ಯಕ್ಕೆ ಕೆಲವು ನಿಮಗೆ ಗೊತ್ತಿಲ್ಲದ ಕೆಲವು ಅಂಶಗಳನ್ನು ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ಲಿವರ್ ಅಂತ ಹೇಳುವಂಥದ್ದು ತುಂಬ ಸೈಲೆಂಟಾಗಿ ನಿಮಗೆ ತೊಂದರೆ ಕೊಡಲಿಕ್ಕೆ ಚಾನ್ಸ್ ಇರ್ತದೆ. ಸೊ ಹ್ಯಾಪಿ ಲಿವಿಂಗ್, ಹ್ಯಾಪಿ ಈಟಿಂಗ್, ಹ್ಯಾಪಿ ಲೈಫ್ ಸ್ಟೈಲ್. ಥ್ಯಾಂಕ್ ಯು.